ರಾಮಚಂದ್ರ, ಕಡೆಯದಾಗಿ ನೋಡುವುದೆಂದು ಅಪೇಕ್ಷೆ ಆಗುತ್ತಿದೆ. ದೇಹದಿಂದ ದೂರನಾದೆ ಆತ್ಮನೇ ದೇಹದಿಂದ ದೂರನಾದೆ ಆತ್ಮನೇ ಆತ್ಮನೇ ಸಾವು ನ್ಯಾಯನೇ ಸಾವು ಸೇವೆಗಾಗಿ ಕಾದವು ಕಸವ ಸೇರಿಕೆ ಹಾಲಿನ ಸದ್ಗುರುನಲ್ಲಿ ಪಾದಿಗೋಲಿಗೆ ಸೇವೆಗಾಗಿ ಕಾದವು ಕಸವ ಸೇರಿಕೆ ಬಾಳಿನ ಸದ್ಗುರುನಲ್ಲಿ ಪಾದಿಗೋಲಿಗೆ ಏನು ತಪ್ಪಿದೆ ಹೇಳಬಾರದೆ ಪರಮಾತ್ಮ ಪ್ರಾಣ ಜ್ಯೋತಿಗೆ ಈ ಸಾವು ಈ ಸಾವು ತಾಯಿ ಹಾಲು ಇಸವದಾಗಿ ನ್ಯಾಯವೆಲ್ಲಿಗೆ ಪರಮಾತ್ಮ ಪ್ರಾಣ ಜ್ಯೋತಿ ಮರುಳೆ ತಾಳೆಯ ತಾಯಿ ಹಾಲು ಇಸವದಾಗಿ ನ್ಯಾಯವೆಲ್ಲಿಗೆ ಪರಮಾತ್ಮ ಪ್ರಾಣ ಜ್ಯೋತಿ ಮರುಳೆ ತಾಳೆಯ ಮರುಳೆ ತಾಳೆಯ ಮರುಳೆ ತಾಳೆಯ ಶ್ರೀರಾಮಚಂದ್ರ, ಕಡೆಯದಾಗಿ ನಿಮ್ಮ ಅಡಿದಾವಳಿಗೆ ನೋಡಬೇಕೆಂದು ಅಪೇಕ್ಷೆ ಆಗಿದೆ. ಆದ್ದರಿಂದ ನನ್ನಂದು ಅದು ದುರ್ಬಲವೆನಿಸುತ್ತೆ. ನಾನು ಈ ವೇದನೆಯನ್ನು ತಡೆಯಲಾರೆ. ಕಾಪಾಡಿ. ಓಹೋ, ಯಾರೋ ಮಾತನಾಡುವಂತಿದೆ. ಯಾರದು? ಆಂಜನೇಯನೇ? ಜಾಂಬುವಂತರೇ, ನಾನು ವಿಭೀಷಣ ಮತ್ತು ವಾಯುಪುತ್ರ ರಾಮಲಕ್ಷ್ಮಣರನ್ನು ಹುಡುಕಿಕೊಂಡು ಬಂದೆವು. ವಿಭೀಷಣ, ಸಂತೋಷವಾಯಿತು. ಹನುಮ ಬದುಕಿರುವೆಯಾ? ರಾಮಲಕ್ಷ್ಮಣನು ಬದುಕಿರುವೆಯೇ? ಸರಿ. ಇನ್ನು ವಿಭೀಷಣನು ಲಂಕಾಧೀಶನೆಂದು ಹೇಳಬಹುದು. ಆಂಜನೇಯ, ಇಲ್ಲಿ ಬಾ, ನನ್ನನ್ನು ಹಿಡಿದುಕೋ. ನಡೀರಿ, ಹೋಗೋಣ. ರಾಮಲಕ್ಷ್ಮಣನನ್ನು ಹುಡುಕೋಣ. ಬನ್ನಿ ಜಾಂಬವಂತರೇ, ವಿಭೀಷಣಾದಿಗಳೇ ಬನ್ನಿ. ಹೀಗೋ ನೋಡಿ, ಇಲ್ಲಿ ಬಿದ್ದಿರುವವನೇ ನೀಲಕುಮಾರನು, ಇಲ್ಲಿ ಬಿದ್ದಿರುವವನೇ ಅಂಗದ ಕುಮಾರನು. ಇಲ್ಲಿ ನೋಡಿ, ರಾಮ ಲಕ್ಷ್ಮಣರು ಧನುರ್ಧಾಲಿಗಳಾಗಿ ಇಲ್ಲಿಯೇ ಬಿದ್ದಿರುವರು. ಸರ್ವರು ನೋಡಿ ಸಂತೋಷ ಪಡಿ. ರಾಮಚಂದ್ರ, ಅನಾಥರಾದ ನಮ್ಮನ್ನು ಬಿಟ್ಟು ಹೋಗುವೆಯಾ? ನಮಗಿನ್ಯಾರು ದಿಕ್ಕು? ರಾಮಚಂದ್ರ, ನಮ್ಮನ್ನು ಅನಾಥರನ್ನಾಗಿ ಮಾಡಿ ವೈಕುಂಠಕ್ಕೆ ಹೋದೆಯಾ? ರಾಮಚಂದ್ರ, ಅನಾಥರಾದ ನಮ್ಮನ್ನು ಬಿಟ್ಟು ಹೋಗುವೆಯಾ? ನಮಗಿನ್ಯಾರು ದಿಕ್ಕು? ಆಂಜನೇಯ, ಸ್ವಲ್ಪ ಆಂಜನೇಯ, ದುಃಖಿಸುವುದರಿಂದ ಪ್ರಯೋಜನವಿಲ್ಲ. ಈ ವೇಚನೆಯನ್ನು ಬಿಟ್ಟು ಮುಂದಿನ ಕಾರ್ಯವನ್ನು ಕೈಗೊಳ್ಳೋಣಾಗು. ಜಾಂಬುವಂತರೇ, ಅದೇನು ಅಪ್ಪಣೆ ಆಗಲಿ. ಜಾಂಬುವಂತರ ವಿಭೀಷಣಾದಿಗಳೇ, ಕೇಳಿ, ನಮ್ಮ ಗುರುಗಳ ಪ್ರಾಣಗಳು
ಯಮಲೋಕದಲ್ಲಿರಲಿ ಸತ್ಯಲೋಕದಲ್ಲಿರಲಿ ನಾನೀಗಲೇ ಹಿಂದಕ್ಕೆ ಪಡೆದುಕೊಂಡು ಬರುವನು. ಅಪ್ಪಣೆಯನ್ನು ಕೊಡುವಂತರಾಗಿ. ಆಂಜನೇಯ, ಸ್ವಲ್ಪ ನಿಧಾನಿಸು. ಇಷ್ಟು ಪ್ರಯತ್ನ ಪಡುವುದಾದರೆ ನನ್ನ ಮಾತುಗಳನ್ನು ಕೇಳು. ರಾಮ ಲಕ್ಷ್ಮಣರು ತಾವಾಗೇ ಎಚ್ಚರವಾಗುವರು. ಅದೇನು ಅಪ್ಪಣೆ ಆಗಲಿ ಜಾಂಬವಂತರೇ? ಏನೆಂದರೆ, ದೇವಾಸುರರು ಒಂದಾಗಿ ಸಮುದ್ರ ಮತವನ್ನು ಮಾಡಿದಾಗ ಹುಟ್ಟಿದ ಅಮೃತವನ್ನು ದೇವತೆಗಳೇ ಪಾನ ಮಾಡಿ ಉಳಿದಿದ್ದನ್ನು ಚಂದ್ರದ್ರೋಣ ಪರ್ವತದಲ್ಲಿ ಇಟ್ಟಿರುವರು. ಅದು 4 ಭಾಗಗಳಾಗಿರುವರು. 4 ಭಾಗಗಳಾಗಿ ಸತ್ಯರೂಪವಾಗಿರುವುದು. ಅವುಗಳ ಹೆಸರೇನೆಂದರೆ ಸಂಧಾನಕರ್ಣಿ, ಸವರ್ಣಕರ್ಣಿ, ವಿಶಲ್ಲಕರ್ಣಿ, ಸಂಜೀವಿಕರ್ಣಿ ಎಂದು ಹೇಳಿರು. ಈಗ ನೀನು ಅದನ್ನು ತಂದರೆ ರಾಮ ಲಕ್ಷ್ಮಣರು ಮತ್ತು ಅಳಿದ ಬಲವನ್ನೆಲ್ಲ ಎಬ್ಬರಿಸಬಹುದು. ಜಾಂಬವಂತರೇ, ಯಾವ ಯಾವ ಔಷಧಿಗಳು ಏನು ಕೆಲಸ ಮಾಡುವವು? ಒಂದು ಶರೀರ ಎಮಕೆಗೆ ಸಂಧಾನಕರಣೆಯನ್ನು ಪ್ರಯೋಗಿಸಿದರೆ ಎಲ್ಲೆಲ್ಲಿರುವ ಎಮಕೆಗಳೆಲ್ಲ ಬಂದು ಸೇರುವವು. ಅದಕ್ಕೆ ಸವರ್ಣಕರಣೆಯನ್ನು ಪ್ರಯೋಗಿಸಿದರೆ ರಕ್ತ ಮಾಂಸಗಳೆಲ್ಲ ಬಂದು ಉತ್ಪತ್ತಿಯಾಗುವು. ಅದಕ್ಕೆ ವಿಶಲ್ಲಕರಣೆಯನ್ನು ತಗುಲಿಸಿದರೆ ಚರ್ಮ ರೋಮಗಳೆಲ್ಲ ಬಂದು ಹುಟ್ಟಿ ಶರೀರ ಆಕೃತಿಯಾಗುವುದು. ಅನಂತರ ಸಂಜೀವಿನಿಕರಣೆಯನ್ನು ಪ್ರಯೋಗಿಸಿದರೆ ಪ್ರಾಣವಾಯುವು ಬರುವುದು. ಅವುಗಳನ್ನು ಆದ್ದರಿಂದ ಜಾಗೃತಿಯಾಗಿ ಹೋಗಿ ಅವುಗಳನ್ನು ತೆಗೆದುಕೊಂಡು ಬಾ. ಜಾಂಬವಂತರೇ, ಆ ಪರ್ವತವು ಇಲ್ಲಿಗೆ ಎಷ್ಟು ದೂರವಾಗುವುದು? ಯಾವ ದಿಕ್ಕಿನಲ್ಲಿರುವುದು? ಹನುಮ, ಏನೆಂದರೆ ಆ ಪರ್ವತವು ಉತ್ತರಕ್ಕೆ 7 ಸಮುದ್ರಗಳ ಆಚೆ ಇರುವುದು. ಆ ಔಷಧಿಗಳು ರಾತ್ರಿ ಕಾಲದಲ್ಲಿ ಜ್ಯೋತಿಯಂತೆ ಪ್ರಕಾಶಿಸುವವು. ಅದಕ್ಕೆ ಗಂಧರ್ವರು ಕಾವಲಿರುವರು. ನೀನು ಸೂರ್ಯೋದಯಕ್ಕೆ ಮುಂಚೆ ಅವುಗಳನ್ನು ತಂದರೆ ಪ್ರಯೋಜನವಾಗುವುದು. ಸೂರ್ಯ ಉದಿಸಿದ ಮೇಲೆ ತಂದರೆ ಆ ಔಷಧಿಗಳು ಕೆಲಸಕ್ಕೆ ಬರುವುದಿಲ್ಲ. ತಿಳಿಯಿತೋ? ಜಾಗೃತಿಯಾಗಿ ಹೋಗು. ಜಾಂಬವಂತರೇ, ನಾನು ಈಗಲೇ ಹೊರಡುವೆನು. ಜೈ ರಘುವೀರ ಸಮರ್ಥ. ಬೀರಿದ ನಿಶೆಯೋಳು ಗಾರೋ ಪೇಳುವರೆನಗೆ ಅದು ಆಗಿರಿಯೋ ವಿಚಾರ ತೋರದು ಆಗಿರಿಯೋ ಆಗಿರಿಯೋ ವಿಚಾರಿಸೆ ಸುತ್ತಲು ನೋಡಿರೆ ಕತ್ತಲು ಕವಿದಿದೆ. ಸುತ್ತಲು ನೋಡಿರೆ ಕತ್ತಲು ಕವಿದಿದೆ. ಸುತ್ತಲು ನೋಡಿರೆ ಕತ್ತಲೆ ಕವಿದಿದೆ. ಎತ್ತಲ ಪರ್ವತ ಒತ್ತು ಕಳೆಯುತ್ತಿದೆ. ಎತ್ತಲ ಪರ್ವತ ಒತ್ತು ಕಳೆಯುತ್ತಿದೆ. ಅದು ಆಗಿರಿಯೋ ವಿಚಾರಿಸೆ ತೋರದು ಆಗಿರಿಯೋ ತೋರದು ಆಗಿರಿಯೋ ವಿಚಾರಿಸೆ. ರಾಮನ ಕಾರ್ಯಕ್ಕೆ ತಾಮಸವಾಗಲು, ರಾಮರ ಕಾರ್ಯಕ್ಕೆ ತಾಮಸವಾಗಲು, ರಾಮರ ಕಾರ್ಯಕ್ಕೆ ತಾಮಸವಾಗಲು ಸ್ವಾಮಿ ದ್ರೋಹ ವ್ಯಸನ ಭಾವಾಸುತ್ತಾಲಿದೆ. ಸ್ವಾಮಿ ದ್ರೋಹ ವ್ಯಸನ ಭಾವಾಸುತ್ತಾಲಿದೆ. ತೋರದು ಆಗಿರಿಯೋ ವಿಚಾರಿಸೆ ತೋರದು ಆಗಿರಿಯೋ
ಇಲ್ಲದು ಆಗಿರೆಯೋ ವಿಚಾರಿಸೆ. ರಾಮ ರಾಮ, ಎಷ್ಟು ದೂರ ಬಂದರೂ ಆ ಪರ್ವತದ ಮಾರ್ಗವೇ ತಿಳಿಯುತ್ತಿಲ್ಲವಲ್ಲ. ಇರಲಿ, ಇಲ್ಲಿ ಯಾರೋ ತಾಪಸೋತ್ತಮರ ಆಶ್ರಮವು ಕಾಣಿಸುತ್ತಿರುವುದು. ಮುಂದೆ ಹೋಗಿ ವಿಚಾರಿಸುವೆನು. ಮುನಿಪುಂಗವ, ನಿಮ್ಮ ಪಾದಾರವಿಂದಗಳಿಗೆ ನಮಸ್ಕರಿಸುವನು. ಕಣ್ತಿರಿದು ಮಾತನಾಡಿ. ಅಯ್ಯ ವಾನರ, ನೀನ್ಯಾರು? ಇಲ್ಲಿಗೆ ಬರಲು ಕಾರಣವೇನು? ಮುನಿಪುಂಗವ, ನಾನು ರಾಮದೂತ ಹನುಮಂತ. ಲಂಕೆಯಲ್ಲಿ ರಾವಣನಿಗೂ ಯುದ್ಧವಾಗಿ ಸೈನ್ಯವೆಲ್ಲವೂ ಇಂದ್ರಜಿತ್ತಿನ ಬ್ರಹ್ಮಾಸ್ತ್ರದಿಂದ ಮಡೆದಿರುವುದು. ಆದ್ದರಿಂದ ನಾನು ಸಂಜೀವಿನಿಯನ್ನು ತರಲು ಚಂದ್ರದ್ರೋಣ ಪರ್ವತವನ್ನು ಹುಡುಕಿ ಬಂದೆನು. ಕಾರಣಾಂತರದಿಂದ ಆ ಪರ್ವತದ ಮಾರ್ಗವೇ ನನಗೆ ತಿಳಿಯದಾಗಿದೆ. ನನಗೆ ದಯವಿಟ್ಟು ಆ ದಾರಿಯ ಪರ್ವತದ ಮಾರ್ಗವನ್ನು ತಿಳಿಸುವಂತರಾಗಿ. ವಾನರ ಕುಮಾರ, ನಿನ್ನನ್ನು ನೋಡಿ ಸಂತೋಷವಾಯಿತು. ಬಾ, ಕುಳಿತುಕೋ. ಆ ಪರ್ವತವು ಸಮೀಪದಲ್ಲಿಯೇ ಇರುವುದು. ನಾನು ತೋರಿಸುತ್ತೇನೆ. ಅದಾಗದು. ಸೂರ್ಯೋದಯ ಒಳಗಾಗಿ ನಾನು ಔಷಧಿಯನ್ನು ತೆಗೆದುಕೊಂಡು ಹೋಗಬೇಕು. ಮೊದಲು ದಾರಿಯನ್ನು ತೋರುವಂತರಾಗಿ. ಬಳ್ಳಲ ಬೇಡವೋ ಬಾಲ, ಬಳಿಯಲ್ಲೇ ಇರುವುದು. ಬಳಲ ಬೇಡವೋ ಬಾಲ, ಬಳಿಯಲ್ಲೇ ಇರುವುದು. ತಿಳಿಯುವೆನಾಗಿರಿಯ ಬಳಲಿಕೆಯ ಪರಿಹರಿಸು. ತಿಳಿಯುವೆನಾಗಿರಿಯ ಬಳಲಿಕೆಯ ಪರಿಹರಿಸು. ಕಂದ ನಿನ್ನನು ನೋಡಿ ಕೊಂಡಿದ್ದೆ ನರುಷವ. ಕಂದ ನಿನ್ನನು ನೋಡಿ ಕೊಂಡಿದ್ದೆ ನರುಷವ. ಮುಂದಿನ ಸರಸಿಯೋ ನಿಂದು ನೀರ್ ಕುಡಿಯುವುದು. ಮುಂದಿನ ಸರಸಿಯೋ ನಿಂದು ನೀರ್ ಕುಡಿಯುವುದು. ಬಳಲ ಬೇಡವೋ ಬಾಲ, ಬಾಲ 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 ಬಾಲ. ಆದ್ದರಿಂದ ಫಲಹಾರವನ್ನು ಸ್ವೀಕರಿಸಿ ವಿಶ್ರಮಿಸಿಕೋ. ನಂತರ ವಿಷಯ ತಿಳಿಯುವೆನು. ಆಗಬಹುದು. ಮುನಿಪುಂಗವ, ಮುನಿಪುಂಗವ, ಸ್ವಾಮಿ ಕಾರ್ಯಕ್ಕೆಂದು ಬಂದು ಸ್ವಾಮಿ ಕಾರ್ಯಕ್ಕಿಂತ ಮುಂಚೆ ಆಹಾರ ತೆಗೆದುಕೊಳ್ಳುವುದೇ? ಅದಾಗದು. ನನಗೆ ಮೊದಲು ಔಷಧಿಯನ್ನು ತರಿಸಿಕೊಡುವಂತರಾಗಿ. ನೀನು ಮೊದಲೇ ಕಪಿ. ನಾನ್ಯಾರೆಂಬುದು ನಿನಗೆ ತಿಳಿದಿಲ್ಲ. ಈ ಪಕ್ಕದಲ್ಲಿರುವ ಸರೋವರದಲ್ಲಿ ನೀರನ್ನಾದರೂ ಕುಡಿದು ದಾವನ್ನು ತೀರಿಸಿಕೋ. ಬಾ, ಅಷ್ಟರಲ್ಲಿ ನನ್ನ ಶಿಷ್ಯರನ್ನು ಕಳುಹಿಸಿ ಔಷಧಿಯನ್ನು ಇಲ್ಲಿಯೇ ತರಿಸುವೆನು. ಆಗಬಹುದು. ರಾಮ ರಾಮ, ಈ ಸರಸೆಯಲ್ಲಿ ನೀರನ್ನಾದರೂ ಕುಡಿದು ನೀರಡಿಕೆಯನ್ನು ತೀರಿಸಿಕೊಡುವುದು. ಆಹಾ, ಇದೇನಿದು? ನನ್ನ ಕಾಲನ್ನು ಹಿಡಿದು ಎಳೆಯುತ್ತಿರುವುದಲ್ಲ. ಇದೇನು ಆಶ್ಚರ್ಯ! ರಾಮ ರಾಮ, ಕೆಟ್ಟಿತು ಕೆಟ್ಟಿತು ರಾಮ ಕಾರ್ಯ. ಸಕಲ ಲೋಕ ಸಾರ್ವಭೌಮ ಕೃಪೆಯ ಪಾಲಿಸೋ. ವಕುಟಿ ಪಾಲ ಮುಕುಟಿ ಲೋಲ ಸುಖವ ಕರುಣಿಸೋ. ರಾಮ ಸುಖವ ಕರುಣಿಸೋ. ರಾಮಚಂದ್ರ, ಸಕಲ ಲೋಕ ಸಾರ್ವಭೌಮ ಕೃಪೆಯ ಪಾಲಿಸೋ.
ಭಕುತಿ ಪಾಲ ಮುಕುತಿ ಲೋಲ ಸುಖವ ಕರುಣಿಸೋ ರಾಮ ಸುಖವ ಕರುಣಿಸೋ. ಅಕಟವೇನು ತಿಳಿಯಲರಿಯ ನಕಟ ಕೆಡುವೆನೋ ರಾಮಚಂದ್ರ. ಅಕಟವೇನು ತಿಳಿಯಲರಿಯ ನಕಟ ಕೆಡುವೆನೋ ರಾಮಚಂದ್ರ ನೇಕೆ ಮರೆತೆಯ. ರಾಮಚಂದ್ರ ಪೊರೆಯನ್ನೇಕೆ ಮರೆತೆಯ. ಸಾಕು ಸಮರವೀನು ನಾಕುಗೊಳಿಸುವೆ ರಾಮ ಕಾಕುಗೊಳಿಸುವೆ. ಸಕಲ ಲೋಕ ಸಾರ್ವಭೌಮ ಕೃಪೆಯ ಪಾಲಿಸೋ ಭಕುತಿ ಪಾಲ ಮುಕುತಿ ಲೋಲ ಸುಖವ ಕರುಣಿಸೋ ರಾಮ ಸುಖವ ಕರುಣಿಸೋ. ರಾಮ ರಾಮ ನಗಳ ನನ್ನ ಪಿಡಿದು ಕಾಲ ಬಿಗಿಯ ತೀರ್ಪದೋ. ನಗಳ ನನ್ನ ಪಿಡಿದು ಕಾಲ ಬಿಗಿಯ ತೀರ್ಪದೋ. ಕಾಣ ನಿದರ ಜಯಿಸಿ ಬರುವ ಮಾರ್ಗವಾ. ಕಾಣ ನಿಧನು ಜಯಿಸಿ ಬರುವ ಮಾರ್ಗವಾ. ಹೋಗುವೆ ನಗರ್ ಬಾಯಲ್ ಕೆಟ್ಟು ಕೆಡುವೆ ರಘುಪತಿ ರಾಮ ಕೆಡುವೆ ರಘುಪತಿ. ಸಕಲ ಲೋಕ ಸಾರ್ವಭೌಮ ಕೃಪೆಯ ಪಾಲಿಸೋ ಭಕುತಿ ಪಾಲ ಮುಕುತಿ ಲೋಲ ಸುಖವ ಕರುಣಿಸೋ ರಾಮ ಸುಖವ ಕರುಣಿಸೋ. ರಾಮ ರಾಮ ಈ ಮಕರಿಗೆ ಹಲ್ಲು ಮುರಿದವು, ರೋಷವು ಹೆಚ್ಚಿತು. ಇದು ನನ್ನನ್ನೇ ನುಂಗದೆ ಬಿಡುವುದಿಲ್ಲ. ಇರಲಿ, ಇದರ ಗರ್ಭದಲ್ಲಿ ಅದ್ಭುತವಾಗಿ ಬೆಳೆದು ಇದನ್ನು ಸೀಳಿ ಬಿಡುವೆನು. ರಾಮಚಂದ್ರ, ಇದೇನು ಆಶ್ಚರ್ಯ! ಸೌಂದರ್ಯವತೆಯಾದ ಮಗರಿಯನ್ನು ಕೊಂದ ತಕ್ಷಣ ಸೌಂದರ್ಯತೆಯಾದ ಸ್ತ್ರೀ ರೂಪ ತಾಳಿತಲ್ಲ, ಇದೇನು ರಕ್ಕಸರ ಮಾಯೆ? ಎಲೆ, ನೀನು ಯಾರು? ನಿನ್ನ ವಿಚಿತ್ರವೇನು ತಿಳಿಸು. ಆಂಜನೇಯ, ಹೇಳುವೆನು ಕೇಳು. ನಾನು ಧಾನ್ಯಮಾಲಿನಿ ಎಂಬ ಗಂಧರ್ವ ಸ್ತ್ರೀಯು ಕಾರಣಾಂತರದಿಂದ ಮುನಿಶಾಪದಿಂದ ಮಕರಿಯಾಗಿದ್ದೇನೆ. ನಿಮ್ಮ ಪಾದ ಸ್ಪರ್ಶದಿಂದ ಶಾಪ ವಿಮೋಚನೆಯಾಯಿತು.
ನಾನು ಧನ್ಯಳಾದೆ. ಅದರ ಪ್ರತ್ಯುಪಕಾರವಾಗಿ ಒಂದು ವಿಚಾರವನ್ನು ಹೇಳುವೆನು ಕೇಳು. ನಿನ್ನನ್ನು ಇಲ್ಲಿಗೆ ಕಳುಹಿಸಿದವನು ಮುನಿಯಲ್ಲ, ಅವನು ರಾವಣನ ಮಾವನಾದ ಕಾಲನೇಮಿ. ಕಾಲ ಕಳೆಯಲು ಈ ರೀತಿ ಮಾಡಿರುವನು. ಮೋಸ ಹೋದಿಯೇ, ಎಚ್ಚರಿಕೆ, ನಾನಿನ್ನು ಗಂಧರ್ವ ಲೋಕಕ್ಕೆ ತೆರಳುವೆನು. ಆಗಬಹುದು. ಮುನಿಪುಂಗವ, ನಮಸ್ಕರಿಸುವೆನು. ಅಯ್ಯ ವಾನರ, ನೀನು ಬರಲು ಇಷ್ಟು ತಡವೇಕೆ? ವಿಚಾರವನ್ನು ತಿಳಿದುಕೊಂಡು ಬರುವರಲ್ಲಿ ಇಷ್ಟು ವಿಳಂಬವಾಯಿತು. ನಿನಗೆ ಉಪಕಾರ ಮಾಡುವುದಕ್ಕೆ ನನಗೇನು ಗುರುದಕ್ಷಿಣೆ ಕೊಡುವೆ? ನನಗೆ ಉಪಕಾರ ಮಾಡಿದ್ದಕ್ಕೆ ನಿನಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡುವ ಧಾಂದ ಯಮಲೋಕವನ್ನು ಸೇರುವಂತ ನಾವು. ಪರ್ವತವಿರಬಹುದು, ಹತ್ತಿರಕ್ಕೆ ಹೋಗಿ ವಿಚಾರಿಸುವೆನು. ಆಹಾ, ಇದೇನಿದು? ಗಿಡಮೂಲಿಕೆಗಳು ಔಷಧಿಗಳು ಕೈಗೆ ಸಿಗುತ್ತಿಲ್ಲವಲ್ಲ, ಮುಂದೇನು ಮಾಡುವುದು? ವಾಯುಪುತ್ರ, ಈ ಪರ್ವತವನ್ನು ಕೀಳಬೇಡ. ಈ ಪರ್ವತದಲ್ಲಿ ದೇವತೆಗಳು ವಾಸಿಸುತ್ತಿದ್ದಾರೆ. ಅದಕ್ಕೆ ದೇವದ್ರೋಹವಾಗುವುದು. ಗಂಧರ್ವರೇ, ನನ್ನನ್ನು ತಡೆಯಬೇಡಿ. ಇದು ನಮ್ಮ ಸ್ವಾಮಿಯಾದ ರಾಮಚಂದ್ರನ ಕಾರ್ಯಕ್ಕೆ ಬೇಕಾಗಿದೆ. ಕಾರ್ಯ ಮುಗಿದ ನಂತರ ನಾನು ಇಲ್ಲಿಯೇ ತಂದಿಡುವೆನು. ನನ್ನನ್ನು ತಡೆಯಬೇಡಿ, ಕಾಲ ವಿಳಂಬವಾಗುತ್ತಿದೆ. ಓಹೋ, ಕಾಲ ವಿಳಂಬವಾಗುತ್ತಿದೆ, ನಾನಿನ್ನು ಹೊರಡುವೆನು. ಜೈ ರಘುವೀರ ಸಮರ್ಥ. ಹೊತ್ತಾದರೂ ಬರಲಿಲ್ಲವಲ್ಲ, ಕಾರಣವೇನಿರಬಹುದು? ಜೈ ರಘುವೀರ ಸಮರ್ಥ. ಓಹೋ, ಇದೇನು? ಯಾರ ರಕ್ಕಸನು ಬಹಳ ಆರ್ಭಟದಿಂದ ಹಿತ್ತಲೇ ಬರುತ್ತಿರುವನು. ಇರಲಿ, ಇವನನ್ನು ಲಾಂಗೋಲದಿಂದ ಸುತ್ತಿ ಸಮುದ್ರಕ್ಕೆ ಎಸೆಯುವನು. ಆಹಾ, ಇದೇನು ಆಶ್ಚರ್ಯ! ಲಂಕಾ ಭಾಗದಲ್ಲಿ ರಾಮಚಂದ್ರನು ಕುಳಿತಿರೋಲ್ಲ. ಇಲ್ಲ ಇಲ್ಲ, ಇದೆಲ್ಲವೂ ರಕ್ಕಸರ ಮಾಯೆ. ಜಾಂಬವಂತರೇ, ಜಾಗ್ರತೆಯಾಗಿ ಔಷಧಿಯನ್ನು ಸಿಂಪಡಿಸುವಂತರಾಗಿ. ರಾಮ ಶ್ರೀ ರಾಘವ ರಾಮ ರಘುರ ರಾಮ ರಾಮ ಶ್ರೀ ರಾಘವ ರಾಮ ರಘುರ ರಾಮ 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 ರಘುರಾಮ ರಾಮ ರಾಮ ರಘುರಾಮ ರಾಮ ರಾಮ ಶ್ರೀ ರಾಘವ ರಾಮ ರಘುರ ರಾಮ ಎತ್ಕೊಂಡೋಗ ಹಂಗೆಲೆ. ಜಾಂಬವಂತರೇ, ಇಷ್ಟು ಪ್ರಕಾಶಮಾನವಾದ ಪರ್ವತವು ಎಲ್ಲಿಯದು? ಇದನ್ನು ಯಾತಕ್ಕಾಗಿ ತಂದಿರಿ? ಇದಕ್ಕೆ ಕಾರಣಕರ್ತರಾರು? ಇದಕ್ಕೆಲ್ಲ ಆಂಜನೇಯನೇ ಕಾರಣ.
ಹೌದೇ ವಾಯುಪುತ್ರ? ಪ್ರಭು ರಾಮಚಂದ್ರ, ಇಂದ್ರಜಿತ್ತಿನ ಬ್ರಹ್ಮಾಸ್ತ್ರದಿಂದ ಎಲ್ಲವೂ ಮಡಿದಿರುವಾಗ ನಾನು ವಿಭೀಷಣ ಜಾಂಬುವಂತರು ಮಾತ್ರ ಉಳಿದಿದ್ದೆವು. ಜಾಂಬವಂತರ ಅಪ್ಪನ ಮೇರೆಗೆ ಸಂಜೀವಿನಿಯನ್ನು ತರಲು ಹೇಳಿದರು. ತಮ್ಮ ಕೃಪಕಟಾಕ್ಷದಿಂದ ದಾರಿಯಲ್ಲಿ ಬಂದ ಎಲ್ಲ ವಿಘ್ನಗಳನ್ನು ನಿವಾರಿಸಿಕೊಂಡು ಸಂಜೀವಿನಿಯನ್ನು ತಂದೆನು. ಇಷ್ಟೇ ವಿಚಾರ. ಭಕ್ತಾಗ್ರೇಸರ, ನೀನೇ ನಮ್ಮೆಲ್ಲರ ಪ್ರಾಣದಾಯಕನು. ನಿನ್ನಿಂದನೇ ಈ ರಾಮಾಯಣವು ಮುಕ್ತಾಯವಾಗಬೇಕಾಗಿದೆ. ಮಾಯಾ ಮಾಯವಿದ ಭಾವಿಸಲರಿಯನೋ, ಮಾಯಾ ಮಾಯವಿದ ಭಾವಿಸಲರಿ ರಾಮನ ಜಯಿಸೋ ಪಾಯ ಕೋವಿದರಿ ಕಪಿ ನಾಯಕರಹುದು, ಕೋವಿದರಿ ಕಪಿ ನಾಯಕರಹುದು ಕಾಮಿತ ಫಲಿಸದು ತವ ಪಿತಗೆ ಮಾಯಾ ಮಾಯವಿದ ಭಾವಿಸಲರಿಯನು, ಮಾಯಾ ಮಾಯವಿದ ಭಾವಿಸಲರಿಯನು ರಾಮನ ಜಯಿಸೋ ಪಾಯ ನರನಲ್ಲ ರಾಮ ಶ್ರೀ ಹರಿಯು ಸಹಜವು, ನರನಲ್ಲ ರಾಮ ಶ್ರೀ ಹರಿಯು ಸಹಜವು ದುರದಿ ಜಯಿಸುವರೆ ಮಗದಿಂಬಲ ತರುಣ ಜನಕಿಯೋ ವರಲ ಕುಮಿಯದಿತ, ತರುಣ ಜನಕಿಯೋ ವರಲ ಕುಮಿಯದಿತ ಮರಣವೇ ಶಾಶ್ವತ ನಮಗಿ ನಕಟ, ಶಾಶ್ವತ ನಮಗಿ ನಕಟ ಪರರ ಸತಿಯನ್ನೊಳ್ಳಿರಿಸಿ ಮನವನು ತರಿದೆವೆಮ್ಮದಿ ಕುಲಲತೆಯೋ, ಪರರ ಸತಿಯನ್ನೊಳ್ಳಿರಿಸಿ ಮನವನು ತರಿದೆವೆಮ್ಮದಿ ಕುಲಲತೆಯೋ ಸರಿದು ಲಂಕೆಯೋ ಸಿರಿದು ಜಾರಿತೋ, ಸರಿದು ಲಂಕೆಯೋ ಸಿರಿದು ಜಾರಿತೋ ಮರುಳಾದಮ್ಮ ಮನಗೊಂಡದೆ ಗೆಲ್ಲಲರಿಯೇ ಕಪಿ ಬಲವೋ ಉಳಿಯುವನೆ ತವ ಪಿತನು, ಗೆಲ್ಲಲರಿಯೇ ಕಪಿ ಬಲವೋ ಉಳಿಯುವನೆ ತವ ಪಿತನು, ಗೆಲ್ಲಲರಿಯೇ ಕಪಿ ಬಲವೋ ಉಳಿಯುವನೆ ತವ ಪಿತನು ಮಾಯಾ ಮಾಯವಿದ ಭಾವಿಸಲರಿಯನು, ಮಾಯಾ ಮಾಯವಿದ ಭಾವಿಸಲರಿಯನು ರಾಮನ ಜಯಿಸೋ ಪಾಯ. ಹರ ಹರ, ಏನಿದೆ ಆಶ್ಚರ್ಯ! ಪಿತಾಮಹಸ್ತ್ರದಿಂದ ಈ ಕಪಿಬಲವನ್ನೆಲ್ಲ ಸಂಹರಿಸಿದರೂ ಕೂಡ ಪುನರ್ಜೀವಿತರಾಗುತ್ತಿರುವರಲ್ಲ, ಇದಕ್ಕೇನು ಮಾಡುವುದು? ಇರಲಿ, ರಾಮನು ನರನಲ್ಲ ನಾರಾಯಣನೆಂದು ನನಗೀಗ ಗೋಚರವಾಗುತ್ತಿದೆ. ಸೀತೆಯು ಲಕ್ಷ್ಮೀದೇವಿಯೇ ದಿಟ, ಈ ಕಪಿಗಳು ವನಚರರಲ್ಲ, ದೇವಾದಿ ದೇವತೆಗಳೇ ದಿಟ. ಇನ್ನು ನಮಗೆ ಉಳಿಗಾಲವಿಲ್ಲ. ಲಂಕಾಸಿರಿಯು ತೊಲಗಿತು, ರಕ್ಕಸಾಧಿಪತನ ಆಯಸ್ಸು ತೀರಿತು. ನನಗೆ ಹಿಂದೆ ಮರಣವೆಂದು ಗೋಚರವಾಗುತ್ತಿದೆ. ಹೌದು, ಅಯ್ಯೋ ರಾವಣ ಬ್ರಹ್ಮ, ಅಣುಮಾತ್ರದ ಕಾಮಕ್ಕೋಸ್ಕರ ತ್ರಿನಯನೆಯಿಂದ ಆಶೀರ್ವಾದ ಪಡೆಯುತ್ತಿದ್ದ ನಿನಗೆ ಮರಣ ಸಂಭವಿಸಿತೆ. ತಾಯಿ ಮಂಡೋದರಿ, ವೀರ ಮಾತೆಯಾಗಿ ವೀರಪತ್ನಿಯಾಗಿದ್ದ ನಿನಗೆ ವೈಧವ್ಯವನ್ನು ಧರಿಸಿ ಪರಿಚಾರಕಳೆಂದು ಬದುಕಬೇಕಾಯಿತೆ. ಇನ್ನು ಪತ್ನಿ ಪ್ರಿಯ ಸುಲೋಚನಾ ತನ್ನ ಪತಿಯು ಯುದ್ಧದಲ್ಲಿ ಗೆದ್ದು ಬರುವನೆಂದು ಆರತಿಯನ್ನು ಸಿದ್ಧಪಡಿಸಿಕೊಂಡಿರುವೆಯ? ಬೇಡ ಬೇಡ, ನಿನ್ನ ಪತಿಯು ಹಿಂದೆ ವೀರ ಸ್ವರ್ಗವನ್ನು ಸೇರುವನು. ಆಸೆಯನ್ನು ಬಿಡು, ಸಾಗಮನಕ್ಕೆ ಸಿದ್ಧ ಮಾಡು. ಇಂದ್ರ, ನಾಳಿನ ದಿನವೇ ನೀನು ಸ್ವತಂತ್ರನು. ನಾನು ಮಾಡಿದ ಅಪಕಾರಗಳನ್ನೆಲ್ಲ ಮನ್ನಿಸಿ ಸ್ವರ್ಗಲೋಕದಲ್ಲಿ ಒಂದಿಷ್ಟು ಸ್ಥಳವನ್ನು ಕೊಡುವೆಯಾ? ತಂದೆ ವಿಭೀಷಣ, ನಿನ್ನ ಮಾತುಗಳನ್ನು ಕೇಳದೆ ನಿನ್ನನ್ನು ಪಟ್ಟಣದಿಂದ ತಳ್ಳುವುದಕ್ಕಾಗಿ ನೀನು ಮಡೆದು ಬಿದ್ದಿರುವ ಈಗತ ಶರೀರವನ್ನು ಕಾಲಿನಿಂದ ಒದೆದು ತಳ್ಳುವೆಯ? ಬೇಡ ಬೇಡ, ವೈರಿಗಳ ಎದುರಿನಲ್ಲಿ ಈ ನನ್ನ ಕಳೆಬರವನ್ನು ನಿಂದಿಸಬೇಡ. ಲಂಕಾಸಿರಿಯೇ,
ವೀರನಾದ ನನ್ನ ಕೈ ಹಸ್ತಂಗತಲಾಗದೆ ಆ ತಿರುಪೇರಾಮನ ಜೋಳಿಗೆಯನ್ನು ಸೇರುವೆಯ, ಆ ತಿರುಪೇರಾಮನ ಕೈಯನ್ನು ಸೇರುವೆಯ? ಯಾರು ಮಾಡುವುದೇನು ಕರ್ಮದ ಫಲ ದೈವೇಚ್ಛೆ. ಪಿತೃಯಿಂದ ಪೋಷಿಸಲ್ಪಟ್ಟ ಈ ದೇಹವನ್ನು ಪಿತೃಗಾಗಿಯೇ ಸಮರ್ಪಿಸುವೆನು, ಪಿತೃನಿಂದ ಮುಕ್ತವಾಗುವೆನು. ಹೌದು, ಇನ್ನು ಯೋಚಿಸುವುದರಿಂದ ಫಲವಿಲ್ಲ. ಛೇ ಪಾಪಿ ಮನಸ್ಸೆ, ಧೈರ್ಯಗೊಳ್ಳು. ನನಗಿನ್ನು ಕಾರ್ಯವೊಂದು ಇರುವುದು. ಏನೆಂದರೆ ನಿಕುಂಬಿಣಿಯಲ್ಲಿ ಘೋರವಾದ ಯಾಗವನ್ನು ಮಾಡಿ ನಮ್ಮ ಕುಲದೇವತೆಯಾದ ಆದಿಶಕ್ತಿಯಿಂದ ಅಜೇಯವಾದ ವರವನ್ನು ಪಡೆಯುವೆನು. ಹೌದು, ಹಾಗೆ ಮಾಡಿದರೆ ತ್ರಿಲೋಕ ಅರಸರು ಕೂಡ ನನ್ನ ಎದುರು ನಿಲ್ಲಲಾರರು. ಹೌದು. ಓಹೋ, ಮರೆತಿದ್ದೆ. ಈಗ ಮಾಡಬೇಕಾದರೆ ಕಾಲ ವಿಳಂಬವಾಗುವುದು. ನಾನು ಈಗಲೇ ಹೋಗಿ ಆ ಮಾಯಾ ಸೀತೆಯನ್ನು ರಾಮನೆದುರು ನಿಲ್ಲಿಸಿ ಅವನೆದುರು ಛೇದಿಸಿ ಅವರೆಲ್ಲ ಅರಿತುಕೊಳ್ಳುವಷ್ಟರಲ್ಲಿ ನನ್ನ ನಿಕುಂಬಣಿಯಲ್ಲಿ ಯಾಗವನ್ನು ಮಾಡುವೆನು. ಹೌದು ಹೌದು, ಯಾರಲ್ಲಿ ಈಗಲೇ ಹೋಗಿ ನಿಕುಂಬಣಿಯಲ್ಲಿ ಬೇಕಾದ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಈಗಲೇ ಹೋಗಿ ನಾನು ಈಗಲೇ ಹೋಗುವೆನು. ವಿಭೀಷಣ, ಈ ಮಾಯಾವಿಗಳ ಯುದ್ಧವು ನಿನಗಲ್ಲದೆ ಮತ್ತಾರಿಗೆ ತಿಳಿಯುವುದು? ಮುಂದೇನು ಮಾಡುವುದು ವಿಭೀಷಣ? ರಾಮಚಂದ್ರ, ಈ ದಿನ ಇಂದ್ರಜಿತವು ಯುದ್ಧಕ್ಕೆ ಬರುವುದು ಖಂಡಿತ. ಈಗ ನಾವು ನಮ್ಮ ಸೈನ್ಯವನ್ನು 4 ಭಾಗಗಳನ್ನಾಗಿ ಮಾಡಿ ಯುದ್ಧ ಮಾಡಬೇಕು. ಸೇನಾನಿಯಾದ ನೀಲನೊಂದು ಕಡೆ, ವಾಯುಪುತ್ರನೊಂದು ಕಡೆ ಸೈನ್ಯ ಸಮೇತ ನಿಲ್ಲಲಿ. ನಾನೊಂದು ದಿಕ್ಕಿನಲ್ಲಿ ಸೈನ್ಯವನ್ನು ಹಿಡಿದಿಟ್ಟುಕೊಳ್ಳುತ್ತೇನೆ. ನೀನು ಲಕ್ಷ್ಮಣ ಒಂದು ದಿಕ್ಕಿನಲ್ಲಿ ಹಾಗೆ ಇರುವುದರಿಂದ ಅವನನ್ನು ಸುಲಭವಾಗಿ ಜಯಿಸಬಹುದು. ಹಾಗಾದರೆ ವಿಭೀಷಣನ ಅನುಮತಿಯಂತೆ ನಿಮ್ಮ ದಿಕ್ಕುಗಳನ್ನು ಅನುಸರಿಸಿ ನಡೆಯಿರಿ. ಜೊತೆ ಬರೋದು ಏನಿದೆ ಆಶ್ಚರ್ಯ? ಕಪಿ ಸಮೂಹವು 4 ದಿಕ್ಕುಗಳಿಂದ ಯುದ್ಧ ಸನ್ನದ್ಧವಾಗಿರುವುದು. ಈಗೇನು ಮಾಡುವುದು? ಇರಲಿ, ಈಗ ನಾನು ಆ ಮಾಯಾ ಸೀತೆಯನ್ನು ಆಂಜನೇಯನ ಕಡೆ ಯುದ್ಧಕ್ಕೆ ಹೋಗಿ ಅವನೆದುರು ಛೇದಿಸಿ ನಿಕುಂಬಿಣಿಯಲ್ಲಿ ಘೋರವಾದ ಯಾಗಕ್ಕೆ ಹೋಗುವೆನು. ಹೌದು, ಹೀಗೆ ಮಾಡುವೆನು. ಈಗಲೇ ಹೊರಡುವೆನು. ಎಲ್ಲಿ ಆ ಮಾಯಾವಿಯಾದ ಇಂದ್ರಜಿತ್ತವು ಕಾಣುತ್ತಿಲ್ಲವಲ್ಲ? ಎಲ್ಲಿ? ಇಲ್ಲವೋ ಕೊಡಗ, ಇತ್ತ ನೋಡು. ಈ ಸೀತೆಯಿಂದ ತಾನೇ ನಮಗಿಷ್ಟು ಅಪಜಯ. ಇವಳನ್ನೇ ನಿನ್ನೆದುರು ಛೇದಿಸುವೆ. ಶಕ್ತಿ ಇದರ ಬಿಡಿಸಿಕೊಳ್ಳುವಂತ ನಾವು. ರಾಮಚಂದ್ರ, ರಾವಣ ಬ್ರಹ್ಮನ ಉದರದಲ್ಲಿ ಜನಿಸಿ ದಿವಿಜವಿ ಎಂಬ ಬಿರುದನ್ನು ಪಡೆದು ಕೇವಲ ಒಂದು ಹೆಣ್ಣಿಗೆ ಪ್ರಕ್ರಮಿಸುವುದೇ ಈ ನೀಚ ಕೃತಿಯನ್ನು ನಿಲ್ಲಿಸು. ಸೀತೆ, ಸಾವಿಗೆ ಸಿದ್ಧಳಾಗು. ಹನುಮ, ಶಕ್ತಿ ಇದರ ಬಿಡಿಸಿಕೊಳ್ಳುವಂತ ನಾವು. ರಾಮಚಂದ್ರ, ಇವನು ನನ್ನ ನೀತಿ ಎಷ್ಟು ನೀತಿಗಳೆದುರು ಕೇಳುತ್ತಿಲ್ಲವಲ್ಲ. ಮುಂದೇನು ಮಾಡುವುದು?
ಆಂಜನೇಯ, ನೀನೇತಕ್ಕೆ ಸುಮ್ಮನೆ ನಿಂತಿರುವೆ? ಈತನು ನನ್ನನ್ನು ಕೊಲ್ಲುತ್ತಿರುವನು. ಏಕೆ ಈ ದುರಾತ್ಮನನ್ನು ಕಂಡು ಭಯವಾಗುತ್ತಿದೆ? ಚಿಂತೆ ಇಲ್ಲ, ಈ ನನ್ನ ಸ್ಥಿತಿಯನ್ನು ನನ್ನ ಶ್ರೀರಾಮಚಂದ್ರನಿಗೆ ತಿಳಿಸುವಂತ ನಾಗು. ನ್ಯಾಯವೇ ನಿನಗಿದು ಕಾಯ ಕೊಲ್ಲುವುದು, ನಾಯಿರ ಕಸ ಬಿಡು ಮುಡಿಯ. ರಾಮಚಂದ್ರ, ನ್ಯಾಯವೇ ನಿನಗಿದು ಕಾಯ ಕೊಲ್ಲುವುದು, ನಾಯಿರ ಕಸ ಬಿಡು ಮುಡಿಯ. ತರವೇ ನಿನಗಿದು ರಮಣೀಯ ಕೊಲ್ಲುವುದು, ಆಂಜನೇಯ, ತರವೇ ನಿನಗಿದು ರಮಣೀಯ ಕೊಲ್ಲುವುದು, ಕೈಯ ಮುಗಿವೆ ನಾ ಬಿಡು ಸತಿಯ. ಕೈಯ ಮುಗಿವೆ ನಾ ಬಿಡು ಸತಿಯ. ನ್ಯಾಯವೇ ನಿನಗಿದು ಕಾಯ ಕೊಲ್ಲುವುದು, ನಾಯಿರ ಕಸ ಬಿಡು ಮುಡಿಯ. ಕಮಲದ ಕುಲದಲ್ಲಿ ನೀನವತರಿಸಿದೆ, ಕಮಲದ ಕುಲದಲ್ಲಿ ನೀನವತರಿಸಿದೆ, ಕಮಲದ ಕುಲದಲ್ಲಿ ನೀನವತರಿಸಿದೆ, ಗಿರಿಜರ ಸೋಲಿಸಿ ಜಯವನ್ನು ಗಳಿಸಿದೆ. ಗಿರಿಜರ ಸೋಲಿಸಿ ಜಯವನ್ನು ಗಳಿಸಿದೆ, ನ್ಯಾಯವೇ ನಿನಗಿದು ಕಾಯ ಕೊಲ್ಲುವುದು, ನಾಯಿರ ಕಸ ಬಿಡು ಮುಡಿಯ. ಅಯ್ಯ, ವೀರಾದಿ ವೀರನಾದ ರಾವಣ ಬ್ರಹ್ಮಣ ಉದರದಲ್ಲಿ ಜನಿಸಿ ಕೇವಲ ಒಂದು ಹೆಣ್ಣೆ ಹತ್ಯೆಗೆ ಪ್ರಕ್ರಮಿಸುವುದೇ ಈ ನೀಚ ಕೃತ್ಯವನ್ನು ಬಿಡು. ಹನುಮ, ನಿನ್ನ ನೀತಿ ವಾಕ್ಯವನ್ನು ಸಾಕು ಮಾಡು. ಸ್ತ್ರೀಯತೆಗೆ ಅಳುಕುವುದಕ್ಕೆ ನಾವು ತಾಮಸರು. ಶಕ್ತಿ ಇತರ ಬಿಡಿಸಿಕೊಳ್ಳುವಂತ ನಾವು, ಇಲ್ಲವಾದ್ರೆ ತೊಲಗು. ರಾಮಚಂದ್ರ, ಮುಂದೇನು ಮಾಡುವುದು? ರಾಮಚಂದ್ರ. ಈ ಪಾಪಿಯು ನಾನೆಷ್ಟು ನೀತಿಗಳನ್ನು ಹೇಳಿದರೂ ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ. ಮುಂದೇನು ಮಾಡುವುದು? ಕಾಪಾಡು ಕಾಪಾಡು ರಾಮಚಂದ್ರ. ಸೀತೆ, ನಿನಗಾಗಿ ಅಲ್ಲವೇ ನನ್ನ ತಂದೆ ಮಾರುವುದದ್ದು? ನಿನ್ನಿಂದಲ್ಲವೇ ನನ್ನ ಲಂಕಾ ಸರಿಯೋ ತೊಲಗಿದ್ದು? ನೀನೇ ನಮ್ಮ ರಕ್ಕಸ ಕುಲಕ್ಕೆ ಮೃತ್ಯು. ಆದ್ದರಿಂದ ಇಂದು ನಿನ್ನನ್ನು ನಿನ್ನ ನೆಚ್ಚಿನ ಭಕ್ತನಾದ ಹನುಮಂತನದೇ ಕೊಲೆ ಮಾಡುತ್ತೇನೆ. ಶಕ್ತಿ ಇದ್ದರೆ ಬಿಡಿಸಿಕೊಳ್ಳುವಂತನಾಗ. ಹನುಮ, ಇದಾ ನೋಡು, ಸೀತೆ ಸಾವಿಗೆ ಸಿದ್ಧಳಾಗು. ಕೆಟ್ಟಿತು ಕೆಟ್ಟಿತು ಕಾರ್ಯ. ಈ ದುರಾತ್ಮನು ನನ್ನನ್ನು ಯುದ್ಧ ಮಾಡಿ ಜಯಿಸಲಾಗದೆ ಮಾತೆಯವರನ್ನು ಕೊಂದು ಬಿಟ್ಟನಲ್ಲ. ಮುಂದೇನು ಮಾಡುವುದು? ರಾಮ ರಾಮ. ಸುಗ್ರೀವಾದಿ ವೀರರೇ, ಇಂದ್ರಜಿತುವಿನ ಯುದ್ಧವು ಆಂಜನೇಯನ ಕಡೆ ನಡೆಯುತ್ತಿದ್ದು ಗದ್ದಲವೇ ಕೇಳು ಬರುತ್ತಿರುವುದಲ್ಲ. ಮುಂದೇನು ಮಾಡುವುದು? ರಾಮಚಂದ್ರ, ರಾಮಚಂದ್ರ, ಲೋಕಮಾತೆಯವರ ಸಾವು ಅಷ್ಟು ಸುಲಭ ಸಾಧ್ಯವಲ್ಲ. ವಿಭೀಷಣನ ಬಂದ ಮೇಲೆ ವಿಚಾರವನ್ನು ತಿಳಿಯೋಣ. ಅನರ್ಥವಾಯಿತು, ಅನರ್ಥವಾಯಿತು. ಏನು? ಏನಾಯಿತು? ಪ್ರಭು,
ಆ ಮಾಯಾವಿಯಾದ ಇಂದ್ರಜಿತ್ತನು ನನ್ನೊಡನೆ ಯುದ್ಧ ಮಾಡಿ ಜಯಿಸಲಾಗದೆ ಮಾತೆಯವರನ್ನು ತಂದು ಕಡಿದೇ ಬಿಟ್ಟನು. ನಾನು ಎಷ್ಟು ನೀತಿ ಪಾಠಗಳನ್ನು ಹೇಳಿದರೂ ಅವನು ಕೇಳಲಿಲ್ಲ. ನೀನು ನೋಡುತ್ತಾ ಸುಮ್ಮನಿದ್ದೀಯಾ? ಕಡಿದ ತಕ್ಷಣವೇ ಅವನ ರಥವನ್ನು ಹಿಡಿದು ನೆಲಕ್ಕಪ್ಪಳಿಸಿದನು. ಮೇಘನಾಥನು ಮಾಯವಾದನು. ಹಾ ಸೀತಾ, ನನ್ನನ್ನು ಹಗಲಿ ಲೋಕಾಂತರಗೈದೆಯಾ? ಕೋಮಲ ನಿನ್ನೀ ವಿಪಿನಕ್ಕೆ ಜನಕಿ ಕೋಮಲ ನಿನ್ನೀ ವಿಪಿನಕ್ಕೆ, ಕೋಮಲ ನಿನ್ನೀ ವಿಪಿನಕ್ಕೆ ಕೋಮಲ ನಿನ್ನೀ ವಿಪಿನಕ್ಕೆ ಪ್ರೇಮದಿ ಕರೆದೊಯ್ಯಲನು ಭವಿಸದ ಚಲವ ಆ ಆ ಕಾಮಿತವು ಕಡೆಯಾಯಿತೆನಗೆ, ಕಾಮಿತವು ಕಡೆಯಾಯಿತೆನಗೆ, ಕಾಮಿತವು ಕಡೆಯಾಯಿತೆನಗೆ, ಕಾಮಿತವು ಕಡೆಯಾಯಿತೆನಗೆ, ಈ ಬಗಿಳೆಯಲುಳಿಯಲ್ಲ ಸದಳ ಅಮ್ಮಮ್ಮ ಆ ಅಯ್ಯೋ ಜಾನಕಿ, ನನ್ನನ್ನು ಹಗಲಲಾರದೆ ರಾಜ್ಯ ಭೋಗಗಳನ್ನು ತ್ಯಜಿಸಿ ನನ್ನೊಡನೆ ಕಾಡಿಗೆ ಬಂದೆ. ಕಲ್ಲು ಮುಳ್ಳುಗಳನ್ನು ತುಳಿದೆ, ಗೆಡ್ಡೆ ಗೆಣಸುಗಳನ್ನು ತಿಂದೆ. ಕಡೆಗೂ ಆ ಪಾಪಿ ರಕ್ಕಸಿನಿಂದ ಸೆಳೆದೊಯ್ದು ದುರ್ಮರಣಕ್ಕೆ ಈಡಾದೆ. ಈ ಕಾಡಿನಲ್ಲಿ ಅನಾಶನ ವ್ರತವನ್ನು ಕೈಗೂಡಿ ನಾನೂ ನಿನ್ನ ಜೊತೆಗೂಡುವನು. ಇದೇ ನನ್ನ ಶಪಥ ಜಾನಕಿ, ಇದೇ ನನ್ನ ಶಪಥ. ರಾಮಚಂದ್ರ, ಲೋಕಮಾತೆಯವರ ಸಾವು ಅಷ್ಟು ಸುಲಭ ಸಾಧ್ಯವಲ್ಲ. ವಿಭೀಷಣನ ಬಂದ ಮೇಲೆ ವಿಚಾರವನ್ನು ತಿಳಿಯೋಣ. ಹಾಗೂ ವಿಭೀಷಣರು ಬರುತ್ತಿರುವರು. ರಾಮಚಂದ್ರ, ಏನಿ ದುಃಖಾರ್ಥನಾದ? ಕಾಣುವುದಿಲ್ಲವೇ ನನ್ನ ಬಾಳಿನ ಭವಿಷ್ಯ ವಿಭೀಷಣ? ರಾಮಚಂದ್ರ, ಇದು ನಿಜವೆಂದು ನೀವು ದುಃಖಿರ್ತಿಸಿದಿರವೆ? ವಿಭೀಷಣ, ನಿಮ್ಮವರ ಮಾಯೆಯು ನಿನಗಲ್ಲದೆ ಮತ್ತಾರಿಗೆ ತಿಳಿಯುವುದು? ಇದರ ಕಾರಣವೇನೆಂಬುದನ್ನು ತಿಳಿಸು ವಿಭೀಷಣ. ಇದು ರಕ್ಕಸರ ಮಾಯಾ ಪ್ರಕಾರ. ನಂಬುವ ಬಗೆಗೆ ಈಗ ನೋಡಿ, ನಾನು ಮುಟ್ಟಿದ ತಕ್ಷಣವೇ ಮಾಯವಾಗುತ್ತದೆ. ನೋಡಿದಿರಾ ಆ ಮೇಘನಾಥನ ಮಾಯಾಜಾಲವನ್ನ? ಭಕ್ತ ಅಗ್ರೇಸರ, ನಿಮ್ಮವರ ಮಾಯೆಯು ನಿನಗಲ್ಲದೆ ಮತ್ತಾರಿಗೆ ತಿಳಿಯುವುದು? ಇದರ ಕಾರಣವೇನೆಂಬುದನ್ನು ತಿಳಿಸು. ರಾಮಚಂದ್ರ, ಆ ಮಾಯಾವಿಯಿಂದ ಮೇಘನಾಥನು ಒಂದು ಮಾಯೆಯೊಂದನ್ನು ನಿರ್ಮಿಸಿ ನಿಮ್ಮ ಮುಂದೆ ಕತ್ತರಿಸಿ ತೋರಿಸಿ ನೀವು ಅರಿತುಕೊಳ್ಳುವುದರೊಳಗಾಗಿ ನಿಕುಂಬಣಿಯಲ್ಲಿ ಕುಲದೇವತೆಯನ್ನು ಕುರಿತು ಮೆಚ್ಚಿಸಿ ವರಬಲಗಳನ್ನು ಪಡೆಯುವುದಕ್ಕೋಸ್ಕರ ಈ ರೀತಿ ಮಾಡಿರುವನು ಪ್ರಭು. ಅವನು ಆ ವರಬಲಗಳೇನಾದರೂ ಪಡೆದಿದ್ದೇ ಆದರೆ ತ್ರಿಮೂರ್ತಿಗಳಿಂದಲೂ ಜಯಿಸಲು ಸಾಧ್ಯವಿಲ್ಲ. ಹಾಗಾದರೆ ಇನ್ನೇನು ಮಾಡುವುದು? ಅವನು ನಿಕುಂಬಣಿಯಲ್ಲಿರುವಾಗಲೇ ಅವನು ಹೊರಗೆ ಬರದಂತೆ ತಡೆದು ಅವನನ್ನು ಸಂಹರಿಸಬೇಕು. ವಿಭೀಷಣ, ನೀನು, ಆಂಜನೇಯ, ಸೇನಾನಿಯಾದ ನೀಲ ಇವರೆಲ್ಲರೂ ಹೊರಡಬೇಕಾಗುವುದು ನಿಮ್ಮ ಮನೋಗತ. ಇದು ಹೇಳಲು ಸಾಧ್ಯವಲ್ಲ. ಹಾಗಾದರೆ ಹೇಳುತ್ತೇನೆ ಕೇಳಿ. ಆ ಮಾಯಾವಿಯನ್ನು ಸಂಹರಿಸಬೇಕಾದರೆ 14 ವರ್ಷ ಅನ್ನ, ಆಹಾರ, ನಿದ್ರೆ, ಸ್ತ್ರೀ ಸಂಭಾಗವಿಲ್ಲದೆ ಜಿತೇಂದ್ರಿಯನಾಗಿರಬೇಕು. ಇದಕ್ಕೇನು ಮಾಡಬೇಕೆಂದು ನನಗೆ ತೋಚುತ್ತಿಲ್ಲ.
ಯೋಚಿಸುವುದೇಕೆ ಭಕ್ತಾಗ್ರೇಸರ? ಆ ದುರಾತ್ಮನ ವಧೆಗೆ ನಾನೇ ಸಿದ್ಧನಿದ್ದೇನಲ್ಲ. ಸಹೋದರ, ವಿಭೀಷಣನು ಹೇಳಿದ ನಿಬಂಧನೆಗಳು? ಹೌದು, ಹೇಳುತ್ತೇನೆ. ಪ್ರತಿದಿನವೂ ನಾನು ನಿಮಗೆ ಫಲಹಾರವನ್ನು ತಂದಾಗ ನೀವು ತಿಂದಿರಬಹುದೆಂದು ನಾನು ನಿಮಗೆ ಕೊಡುತ್ತಿರಲಿಲ್ಲ, ಮತ್ತು ನಾನು ನಿಮಗಿಂತ ಮುಂಚಿತವಾಗಿ ತಿಂದರೆ ಅಪಚಾರವಾದೀತೆಂದು ನಾನೂ ಸಹ ತಿನ್ನುತ್ತಿರಲಿಲ್ಲ. ಇನ್ನು ಕಾಡಿನಲ್ಲಿ ಸ್ತ್ರೀ ಸಂಭೋಗವೆಂದರೆ ಸಂಬಂಧವೇನು? ನನಗೆ ಬೇಗನೆ ಅನುಮತಿಯನ್ನು ಕೊಡುವರಾಗಿ ತಡವಾಗುತ್ತದೆ. ಲಕ್ಷ್ಮಣ, ವಿಜಯಶಾಲಿಯಾಗಿ ಹೋಗಿ ಬಾ. ಇನ್ನು ತಡ ಮಾಡುವುದರಿಂದ ಕಾಲ ವಿಳಂಬವಾದೀತು. ಯುದ್ಧಕ್ಕೆ ಸಿದ್ಧರಾಗಿರಿ. ವಿಭೀಷಣ, ನೀನು ಸೇನಾನಿಯಾದ ನೀಲ, ನೀವೆಲ್ಲರೂ ಲಕ್ಷ್ಮಣನಿಗೆ ಸಹಾಯ ಮಾಡಿ, ಆದರೆ ಜಾಗರೂಕತೆಯಿಂದ ವರ್ತಿಸಿ. ಕೊಲ್ಲುವೆ ಕುಟಾರನ ನೆಲ್ಲಿ ಚೋರನೆಂಬುವ, ಕೊಲ್ಲುವೆ ಕುಟಾರನ ನೆಲ್ಲಿ ಚೋರನೆಂಬುವ, ಎಲ್ಲದವನ್ನ ಸೀಳಿ ಬರುವ ಚಲ್ಲಿ ಬರುವ ಸಮರದೆ, ಎಲ್ಲದವನ್ನ ಸೀಳಿ ಬರುವ ಚಲ್ಲಿ ಬರುವ ಸಮರದೆ, ತಾಳಲಾರೆ ತಾಪವ ಕೊಡರಿ ಬೇಗ ವೀಳ್ಯವ, ತಾಳಲಾರೆ ತಾಪವ ಕೊಡರಿ ಬೇಗ ವೀಳ್ಯವ, ನಡೆಯಲಿ ಮಧಾಂಧ ನನಗೆ ಕಡೆಯ ತೋರಿಗಿಲ್ಲಲೆ, ಕೊಲ್ಲುವೆ 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 ಕುಟಾರನ ನೆಲ್ಲಿ ಚೋರನೆಂಬುವ, ಎಲ್ಲದವನ ಸೀಳಿ ಬರುವ ಚಲ್ಲಿ ಬರುವ ಸಮರದಿ. ಅಣ್ಣ, ಬೇಗನೆ ಅನುಮತಿಯನ್ನು ಕೊಡುವರಾಗಿ. ವಿಜಯಶಾಲಿಯಾಗಿ ಹೋಗಿ ಬಾ ಸಹೋದರ. ಓಂ ನಮಃ ಭವಾನಿ, ಓಂ ನಮಃ ಭವಾನಿ, ಓಂ ನಮಃ ಭವಾನಿ. ಕೊಡು ಭರವ ನುಡಿಲಾಲಿಸೀಗ, ಕೊಡು ಭರವ ನುಡಿಲಾಲಿಸೀಗ, ಕೊಡು ಭರವ. ಇದುವೇ ಪರಮ ತತ್ವದ ಸಾರ, ಇದುವೇ ಪರಮ ತತ್ವದ ಸಾರ. ಚಂದ್ರಶೇಖರಿ ಸಲಹು ಎನ್ನ, ಚಂದ್ರಶೇಖರಿ ಸಲಹು ಎನ್ನ, ಹೊಂದಿಸಿ ಬೇಡುವೆ ಕಂದನ ಸಲಹು, ಹೊಂದಿಸಿ ಬೇಡುವೆ ಕಂದನ ಸಲಹು. ಕೊಡು ವರವ ನುಡಿಲಾಲಿಸೀಗ, ಕೊಡು ವರವ ನುಡಿಲಾಲಿಸೀಗ, ಕೊಡು ವರವ. ಓಂ ನಮಃ ಭವಾನಿ, ನಮಃ ಭವಾನಿ, ನಮಃ ಭವಾನಿ. ದೇವನ ರೂಪವು ಕಣ್ಣಲ್ಲಿ ತುಂಬಿ, ದೇವನೆಂಬುದು ಚಿನ್ಮಯವಾಗಲಿ, ದೇವನ ರೂಪವು ಕಣ್ಣಲ್ಲಿ ತುಂಬಿ, ಜೀವನವೆಂಬುದು ಚಿನ್ಮಯವಾಗಲಿ, ಜನುಮ ಜನುಮದ ಬವಣೆಯ ನೀಗ,
ಪವಣಯ ನೀಗ ಚಿನ್ಮಯ ರೂಪಿನ ನಾಟಕ ಚಿನ್ಮಯ ರೂಪಿನ ನಾಟಕ ಕೊಡುವರವ ನುಡಿಲಾಲಿಸೀಗ ಕೊಡುವರವ ನುಡಿಲಾಲಿಸೀಗ ಕೊಡುವರವ ಓಂ ನಮ ಭವಾನಿ ನಮ ಭವಾನಿ ಓಂ ನಮ ಭವಾನಿ. ಅಮ್ಮ ಜನನಿ ಲೋಕಮಾತೆ, ನಿನ್ನ ನೆಚ್ಚಿನ ಭಕ್ತನಾದ ನನಗೆ ವೈರಿ ನಿರ್ಮೂಲನ ಅಸ್ತ್ರಗಳನ್ನು ಕೊಟ್ಟು ಕರುಣಿಸು ತಾಯಿ, ಕರುಣಿಸು. ಏಕೆ ಏಕೆ ತಾಯಿ ತಲೆಯನ್ನು ಅಲುಗಾಡಿಸುತ್ತಿರುವೆ? ನನ್ನ ಭಕ್ತಿಯು ನಿನಗೆ ಮನವರಿಕೆ ಆಗಲಿಲ್ಲವೇ? ನನ್ನ ಪೂಜೆಯು ನಿನಗೆ ಸಮರ್ಪಕವಾಗಲಿಲ್ಲವೇ? ಕರುಣಿಸು ತಾಯೇ, ಕರುಣಿಸು ಮಾ.